ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 2026 ಅಂದರೆ ಈ ವರ್ಷ ರಿಲೀಸ್ ಆಗಿರೋ ಹೊಸಬರ ಸಿನಿಮಾ ಸಂಖ್ಯೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಈ ಸಿನಿಮಾಗಳೆಲ್ಲ ಯಾವತ್ತು ರಿಲೀಸ್ ಆಗಿದ್ವು ಅಂತ ನೀವು ಯೋಚನೆ ಮಾಡ್ತೀರಾ. 10 ಅಲ್ಲ, 20 ಅಲ್ಲ, 100 ಹೊಸಬರ ಸಿನಿಮಾ ಈ ವರ್ಷ ರಿಲೀಸ್ ಆಗಿದೆ ಇಲ್ಲಿಯವರೆಗೆ. ಆದರೆ ಯಾವ ಸಿನಿಮಾ ಕೂಡ ಹಿಟ್ ಆಗೋದಿರಲಿ, ರಿಲೀಸ್ ಆಗಿರೋದೇ ಜನಗಳಿಗೆ ಗೊತ್ತಾಗಿಲ್ಲ. ಕನಿಷ್ಠ ಅಂದರೂ ಪ್ರತಿ ವಾರ 4ಕ್ಕಿಂತ ಹೆಚ್ಚು ಹೊಸಬರ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಯಾವ ಸಿನಿಮಾ ಕೂಡ ಉತ್ತಮ ಗುಣಮಟ್ಟದ ಸಿನಿಮಾವೇ ಅಲ್ಲ. ಈ ಥರ ಹಳೆ ಶೈಲಿಯಲ್ಲಿ ಸಿನಿಮಾಗಳನ್ನು ಮಾಡಿದರೆ ಜನ ಹೇಗೆ ಬಂದು ನೋಡ್ತಾರೆ ಹೇಳಿ. ರೀಸೆಂಟಾಗಿ ದೊಡ್ಡ ಮನ್ಸ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ಗೆ ಜನಗಳು ಬರಲಿಲ್ಲ ಅಂತ ಆ ಸಿನಿಮಾದ ಹೀರೋ ಥಿಯೇಟರ್ನಲ್ಲಿ ಕಣ್ಣೀರು ಹಾಕಿದ್ರು. ಒಬ್ಬ ಡಿಸ್ಟ್ರಿಬ್ಯೂಟರಿಂದ ಸಿನಿಮಾ ಹೋಯಿತು ಅಂತ ಡಿಸ್ಟ್ರಿಬ್ಯೂಟರ್ ಮೇಲೆ ಅಪವಾದ ಹಾಕಿದರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿತ್ತು. ನಂತರ ಆ ಹೀರೋ ಮತ್ತು ಡಿಸ್ಟ್ರಿಬ್ಯೂಟರನ್ನು ಗಣಪತಿ ಸರ್ ತಮ್ಮ ಚಾನಲ್ನಲ್ಲಿ ಕರೆಸಿ ಇಂಟರ್ವ್ಯೂ ಮಾಡಿ ಸತ್ಯತೆಯನ್ನು ಹೊರಹಾಕುವಂಥ ಕೆಲಸ ಮಾಡಿದ್ರು. ನಾನು ಆ ವಿಡಿಯೋಗಳನ್ನು ನೋಡಿಕೊಂಡು ನಂತರ ದೊಡ್ಡ ಮನ್ಸ ಸಿನಿಮಾದ ಟ್ರೈಲರ್ ನೋಡಿದೆ. ಏನು ಗುರು, ಈ ಥರ ಸಿನಿಮಾ ಮಾಡಿದರೆ ಯಾವ ಜನ ಬಂದು ನೋಡ್ತಾರೆ ಹೇಳಿ. 2010-11 ಟೈಮಲ್ಲಿ ಇದಕ್ಕಿಂತ ಕ್ವಾಲಿಟಿಯಾಗಿರೋ ಸಿನಿಮಾಗಳು ಬರ್ತಾಯಿದ್ವು. ಈ ಕಾಲಘಟ್ಟದಲ್ಲಿ ಈ ಥರ ಒಂದು ಸಿನಿಮಾ ಮಾಡಿ ಡಿಸ್ಟ್ರಿಬ್ಯೂಟರ್ ಮೇಲೆ ಅಪವಾದ ಹಾಕಿದ್ದು ಸರಿಯಲ್ಲ ಅನ್ನಿಸ್ತು. ಆ ಟ್ರೈಲರ್ ವಿಡಿಯೋ ಕೆಳಗೇನೆ ಜನಗಳು ಹಾಕಿರೋ ಕಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಜನ ಯಾವ ಮಟ್ಟಿಗೆ ಈ ಸಿನಿಮಾನ ಹಾಡಿ ಹೊಗಳಿದ್ದಾರೆ ಅಂತ. ಇದನ್ನೆಲ್ಲ ಗಮನಿಸಿದಾಗ ನನಗೆ ಒಂದು ಯೋಚನೆ ಬಂತು. ಇದೇ ಥರ ಎಷ್ಟು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗಿದೆ ಹೊಸಬರದು ಅಂತ ಹುಡುಕಿ ನೋಡಿದೆ ಗುರು, ನಾನೇ ದಂಗಾಗೋದೆ. ಈ ವರ್ಷದಲ್ಲಿ ಇಲ್ಲಿಯವರೆಗೆ ಕರೆಕ್ಟಾಗಿ 100 ಈ ಥರದ ಸಿನಿಮಾಗಳು ತೆರೆಗೆ ಬಂದಿವೆ. ಆದರೆ ಯಾವ ಸಿನಿಮಾ ಕೂಡ ಉತ್ತಮ ಕ್ವಾಲಿಟಿಯಲ್ಲಿ ಮೂಡಿ ಬಂದಿಲ್ಲ. ಅದಕ್ಕಾಗಿ ಅವನ್ನೆಲ್ಲ ಲೀಸ್ಟ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಎಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ವು ಅಂತ ನೀವೇ ಗಾಬರಿ ಆಗ್ತೀರಾ. 2026 ಜನವರಿಯಲ್ಲಿ 14 ಹೊಸಬರ ಸಿನಿಮಾ ತೆರೆ ಕಂಡಿದೆ. ಜನವರಿ 1ನೇ ತಾರೀಕು ಹೊಸ ವರ್ಷದ ದಿನ ಶಿವಲೀಲಾ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದ ದಚ್ಚು ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಮತ್ತು ತೀರ್ಥರೂಪ ತಂದೆಯವರಿಗೆ ಅನ್ನೋ ಒಂದು ಸಿನಿಮಾ, ಹಾಗೆ ದಿ ಹೈಸ್ ಅಂತ ಒಂದು ಸಿನಿಮಾ, ಈ 3 ಸಿನಿಮಾಗಳು ಜನವರಿ 1ನೇ ತಾರೀಕು ರಿಲೀಸ್ ಆಗಿವೆ. ಇವುಗಳಲ್ಲಿ ತೀರ್ಥರೂಪ ತಂದೆಯವರಿಗೆ ಅನ್ನೋ ಸಿನಿಮಾ ಮಾತ್ರ ಹಿಟ್ ಆಗಿದೆ ಅನ್ನೋ ರಿಪೋರ್ಟ್ ಬಂದಿದೆ. ನಂತರ ಜನವರಿ 2ನೇ ತಾರೀಕು ಜಗನ್ಮಾತೆ ಅಕ್ಕ ಮಹಾದೇವಿ ಅಂತ ಒಂದು ಸಿನಿಮಾ ತೆರೆ ಕಂಡಿದೆ. ಮತ್ತು 10ನೇ ತಾರೀಕು ಮಾಜರ್ ಅಂತ ಒಂದು ಸಿನಿಮಾ ತೆರೆ ಕಂಡಿದೆ. ಇದು ಹೊಸಬರ ಸಿನಿಮಾ. ಲೋಕಲ್ ಲೋಕಿ ಎನ್ನುವರು ಡೈರೆಕ್ಟ್ ಮಾಡಿ ಜೊತೆಗೆ ಅವರೇ ಆ್ಯಕ್ಟ್ ಮಾಡಿದರು. ಜನವರಿ 15ನೇ ತಾರೀಕು ಸೂರ್ಯ ಪವರ್ ಆಫ್ ಲವ್ ಅಂತ ಒಂದು ಸಿನಿಮಾ ತೆರೆ ಕಂಡಿದೆ. ಇದು ಕೂಡ ಅದ್ಭುತ ಬಿಡಿ. ಜನವರಿ 16 ಭಾರತಿ ಟೀಚರ್. ಜನವರಿ 23 ಕಲ್ಟ್, ಇದರಲ್ಲಿ ರಚಿತಾ ರಾಮ್ರವರು ಕೂಡ ಆ್ಯಕ್ಟ್ ಮಾಡಿದರು. ಜನವರಿ 30 ಬೋಸ್, ಹೌದೋ ಹುಲಿಯ, ಮಾವುತ, ಶ್ರೀ ಜಗನ್ನಾಥ ದಾಸರು, ವಿಕಲ್ಪ ಅಂತ ಹೊಸಬರ ಸಿನಿಮಾಗಳು ತೆರೆಗೆ ಬಂದಿವೆ. ಫೆಬ್ರವರಿ ತಿಂಗಳಲ್ಲಿ 23 ಹೊಸಬರ ಸಿನಿಮಾ ತೆರೆ ಕಂಡಿದೆ. ಅದರಲ್ಲಿ ಮೊದಲನೇ ವಾರನೇ 9 ಸಿನಿಮಾಗಳು ತೆರೆ ಕಂಡಿದೆ ಗುರು. ಬಯಕೆಗಳು ಬೇರೂರಿದಾಗ, GC ದ ಯೂನಿವರ್ಸಿಟಿ, ಕರಿಕಾಡ, ಕಟ್ಲೆ, ನೆನಪುಗಳ ಮಾತು ಮಧುರ, ನಾನ್ ವೆಜ್, ರಾಜಕ್ರೀಡೆ, ಸರ್ಕಾರಿ ಶಾಲೆ H8 ಹಾಗೂ ಸುಖೀಭವ. ಎರಡನೇ ವಾರ 5 ಹೊಸಬರ ಸಿನಿಮಾ ತೆರೆ ಕಂಡಿದೆ. ದೈವ, ಮರಳಿ ಮನಸ್ಸಾಗಿದೆ, ಸ್ಟಾರ್, ಮಗ್ಗಿ ಪುಸ್ತಕ, ರಾಮ ಆ್ಯಂಡ್ ರಾಮು, ಹೀಗೆ. ಮೂರನೇ ವಾರ 6 ಸಿನಿಮಾಗಳು ತೆರೆ ಕಂಡಿವೆ. ಅಲ್ಪ, ದೊಡ್ಡಣ್ಣ ಪುಟ್ಟಣ್ಣ, ಫೆಬ್ರವರಿ 30 ಮಾರ್ನಮಿ, ಮಿಕ್ಸಿಂಗ್ ಪ್ರೀತಿ, ಸೂರಿಯಣ್ಣ, ಇದು ಅಮುಕು ಡುಮುಕು ಪೆಟ್ರೋಲ್ ಕುಡಿದಂತಹ ಸಿನಿಮಾ, ಹೀಗೆ. 4ನೇ ವಾರದಲ್ಲಿ 3 ಹೊಸಬರ ಸಿನಿಮಾ ತೆರೆ ಕಂಡಿದೆ. ಹೈ ವೋಲ್ಟೇಜ್ ರಕ್ಷಕ, ಕಣ್ಣ ಮುಚ್ಚೆ ಹಾಗೂ ಸೂಪರ್ ಹಿಟ್ ಅಂತ ಸಿನಿಮಾಗಳು. ಮಾರ್ಚ್ ತಿಂಗಳಲ್ಲಿ 15 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಮೊದಲ ವಾರದಲ್ಲೇ 9 ಸಿನಿಮಾಗಳು ತೆರೆ ಕಂಡಿವೆ. ಅಂತರ್ಯಾಮಿ, ಗಾರ್ಜಿಯಸ್ ರಾಕ್ಸಲ್, ಜಯಕೃಷ್ಣ, ಕನವರಿಕೆ, ಮೆಜೆಸ್ಟಿಕ್ 2, ನೀಲಿ, ಓರಿಯೋ, ಪಂಚರತ್ನಗಳು, ಶೇಷ 2016, ಹೀಗೆ. ಎರಡನೇ ವಾರದಲ್ಲಿ ಕಾಡಿನ ದಾರಿ ಅನ್ನೋ 1 ಹೊಸಬರ ಸಿನಿಮಾ ಮಾತ್ರ ತೆರೆ ಕಂಡಿರುತ್ತೆ. ಮೂರನೇ ವಾರದಲ್ಲಿ ಯಾವ ಹೊಸಬರ ಸಿನಿಮಾ ಕೂಡ ರಿಲೀಸ್ ಆಗಲ್ಲ. ಅವತ್ತು ಲವ್ ಮಾಕ್ಟೇಲ್ 3 ರಿಲೀಸ್ ಇರುತ್ತೆ. ಮತ್ತು 4ನೇ ವಾರದಲ್ಲಿ 4 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಆಯುಧ, ಚಾಮಯ್ಯ ಸಣ್ಣ ಬ್ರಹ್ಮಚಾರಿ, ಜನ್ಮದಾತೆ, ಯಾವ ಮೋಹನ ಮುರುಳಿ ಕರೆಯಿತು, ಹೀಗೆ. ಏಪ್ರಿಲ್ ತಿಂಗಳಲ್ಲಿ 17 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಇದರಲ್ಲಿ ಮೊದಲ ವಾರನೇ 6 ಸಿನಿಮಾಗಳು ತೆರೆಗೆ ಬಂದಿರ್ತವೆ. ಅಪರಿಚಿತೆ, ನಾನು ಕರುಣಾಕಾರ, ಪ್ರೇಮಿ, ಸ್ಟೈಕಿಕ್, ಸಿಂಹಪುರಿಯ ಸಿಂಹ ಹಾಗೂ ವಿಧಿ ಅಂತ ಸಿನಿಮಾಗಳು. ಎರಡನೇ ವಾರದಲ್ಲಿ 5 ಸಿನಿಮಾಗಳು ತೆರೆ ಕಂಡಿರ್ತವೆ. ಕ್ಯಾಲೆಂಡರ್, ಗ್ಯಾಂಗ್ಸ್ ಆಫ್ UK, ಕಾಡಾ, ಪೀಟರ್ ಹಾಗೂ ವಿಸ್ಪರ್ಸ್ ಆಫ್ ದ ರಿವರ್. ಮತ್ತು ಮೂರನೇ ವಾರದಲ್ಲಿ 6 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಬೆಂಗಳೂರು ಇನ್, ಗೊಗ್ಗಯ್ಯ, ಕೆಂಡದ ಸೆರಗು, ಲುಡೋ, ಪುನೀತ್ ನಿವಾಸ ಹಾಗೂ ಸಂಕೀರ್ತನ. ಏಪ್ರಿಲ್ನ ಲಾಸ್ಟ್ ವೀಕ್ನಲ್ಲಿ ಯಾವುದೇ ಹೊಸಬರ ಸಿನಿಮಾ ತೆರೆ ಕಂಡಿರಲ್ಲ, ಯಾಕಂದರೆ ಆವತ್ತು KD ಸಿನಿಮಾ ರಿಲೀಸ್ ಇರುತ್ತೆ. ಮೇ ತಿಂಗಳಲ್ಲಿ 14 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಇದರಲ್ಲಿ ಮೊದಲ ವಾರನೇ 4 ಸಿನಿಮಾಗಳು ತೆರೆಗೆ ಬಂದಿರ್ತವೆ. ಧೃತಿ, ಲೂಪ್, ಮತ್ತೆ ಮಳೆ ಹುಯ್ತಾ ಇದೆ ಹಾಗೂ ಆಪರೇಷನ್ D ಅಂತ ಸಿನಿಮಾಗಳು ರಿಲೀಸ್ ಆಗಿರ್ತವೆ.
ಎರಡನೇ ವಾರ 7 ಸಿನಿಮಾಗಳು ತೆರೆ ಕಂಡಿರ್ತವೆ. ಮೈ ನೇಮ್ ಇಸ್ KD, ಶೇರ್, ಶಿಖಂಡಿ, ಸುರನ ಕೈಯಲ್ಲಿ ಪಾರಿಜಾತ, ಕುಚುಕು, ಲಾಕ್ಡೌನ್ ಹಾಗೂ ಮಕ್ಕಳ ಸೈನಿ ಅಂತ ಸಿನಿಮಾಗಳು. 3ನೇ ವಾರದಲ್ಲಿ 2 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಮಂಗಮಾಯ ಹಾಗೂ ಉಗ್ರಮರ್ದಿನಿ ಅಂತ ಸಿನಿಮಾಗಳು. ಲಾಸ್ಟ್ ವೀಕ್ನಲ್ಲಿ ಗಜೇಂದ್ರ ಕೇರಾಪ್ ದೊಡ್ಡ ಕೆರೆ ಅನ್ನೋ ಒಂದು ಸಿನಿಮಾ ಮಾತ್ರ ತೆರೆ ಕಂಡಿರುತ್ತೆ. ಜೂನ್ ತಿಂಗಳಲ್ಲಿ 13 ಹೊಸಬರ ಸಿನಿಮಾಗಳು ತೆರೆಗೆ ಬಂದಿರ್ತವೆ. ಇದರಲ್ಲಿ ಮೊದಲ ವಾರ 3 ಸಿನಿಮಾಗಳು ಬಂದಿರ್ತವೆ. ಅಲೆಕ್ಸಾಂಡರ್, ಮ್ಯಾಂಗೋ ಪಚ್ಚ, ಅಭ್ಯಂಜನ ಹಾಗೂ ಕ್ಷಮೀರಲಿ ತಂದೆಯಂತಹ ಸಿನಿಮಾಗಳು. 2ನೇ ವಾರ 5 ಸಿನಿಮಾಗಳು ರಿಲೀಸ್ ಆಗಿರ್ತವೆ. ಮದ್ದಾನೆ, ಮೃತ್ಯು ದೇವತೆ, ಉತ್ತರ, ದೊಡ್ಡ ಮನ್ಸ ಹಾಗೂ ಎಜುಕೇಟೆಡ್ ಬುಲ್ಸ್. 3ನೇ ವಾರದಲ್ಲಿ 2 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಕಾಲಘಟ್ಟ ಹಾಗೂ ಊರಬ್ಬ ಅಂತ ಸಿನಿಮಾಗಳು. 4ನೇ ವಾರದಲ್ಲೂ ಕೂಡ 2 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಮೋಡ ಕವಿದ ವಾತಾವರಣ ಹಾಗೂ ಪಂಚಮುಖಿ ಅಂತ ಸಿನಿಮಾಗಳು. ಜುಲೈ ಅಂದರೆ ಈ ತಿಂಗಳಲ್ಲಿ ಇಲ್ಲಿಯವರೆಗೆ 7 ಹೊಸಬರ ಸಿನಿಮಾ ತೆರೆ ಕಂಡಿರುತ್ತೆ. ಅದರಲ್ಲಿ ಮೊದಲ ವಾರದಲ್ಲಿ ಅಪರಾಧಿ ನಾನಲ್ಲ, ನಮ್ಮ ಕಾಲದಲ್ಲಿ ಈಗಿರ್ನಿಲ್ಲ, ಲವ್ ಸೀಸನ್ ಅಂತ 3 ಸಿನಿಮಾಗಳು ತೆರೆ ಕಂಡಿರ್ತವೆ. 2ನೇ ವಾರದಲ್ಲಿ ಬ್ಯೂಟಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್, ರಕ್ಕಿ ಹಾಗೂ ಶ್ರೀಕೃಷ್ಣ ಸೇರಿದಂತೆ 4 ಸಿನಿಮಾಗಳು ತೆರೆಗೆ ಬಂದಿವೆ. ನೋಡ್ರಲ್ಲ ಗೆಳೆಯರೇ, ಇಲ್ಲಿಯವರೆಗೆ ಎಷ್ಟು ಹೊಸಬರ ಸಿನಿಮಾ ಈ ವರ್ಷದಲ್ಲಿ ತೆರೆ ಕಂಡಿವೆ ಅಂತ. ಇವುಗಳಲ್ಲಿ ನಿಮಗೆ ಯಾವುದಾದರೂ ಸಿನಿಮಾ ರಿಲೀಸ್ ಆಗಿರೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಗೆಳೆಯರೇ, ಈ ಲೀಸ್ಟ್ನಲ್ಲಿ 100 ಸಿನಿಮಾಗಳನ್ನು ಮೆನ್ಷನ್ ಮಾಡಿದ್ದೀನಿ. ಒಂದೊಂದು ಸಿನಿಮಾಗೆ ಕನಿಷ್ಠ ಅಂದರೂ 50 ಲಕ್ಷ ಬಜೆಟ್ ಅಂತ ಲೆಕ್ಕ ಹಾಕಿದ್ರು ಕೂಡ 50 ಕೋಟಿ ಬಜೆಟ್ ಆಯಿತು. ಆ 50 ಕೋಟಿ ರಿಕವರ್ ಆಗಿದೆಯಾ? ಇಷ್ಟು ಹೊಸಬರ ಸಿನಿಮಾ ರಿಲೀಸ್ ಆದರೆ ಚಿತ್ರರಂಗಕ್ಕೆ ಒಳ್ಳೆಯದ ಕೆಟ್ಟದ ಅಂತ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇವುಗಳಲ್ಲಿ ನೀವು ಯಾವುದಾದ್ರೂ ಸಿನಿಮಾ ಥಿಯೇಟರ್ನಲ್ಲಿ ನೋಡಿದರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.